ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಅದ್ಭುತವಾಗಿ ಕಾರ್ಯಕ್ರಮ ಶಿಕ್ಷಕರ ದಿನಾಚರಣೆ ನೆರವೇರಿದೆ. ತಾವೆಲ್ಲ ಒಂದು ಯಶಸ್ವಿ ಮಟ್ಟದಲ್ಲಿ ನೆರವೇರಿಸಿದ್ದೀರಾ. ಈ ಕಾರ್ಯಕ್ರಮದ ಬಗ್ಗೆ ಏನು ಅನ್ಸ್ತದೆ ಸರ್? ಆಕ್ಚುಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಒಂದು ಧನ್ಯವಾದ ಸಲ್ಲಿಸಬೇಕು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಶಿಕ್ಷಕರು ಅಂದ್ರೆ ಒಳ್ಳೆ ಶಿಕ್ಷಕರು ತಮ್ಮನಿಗೆ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲಾ ಒಳ್ಳೆ ಶಿಕ್ಷಕರು ಯಾರು ಒಳ್ಳೊಳ್ಳೆ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಎಲ್ಲರಿಗೂ ಒಂದು ಶುಭಾಶಯಗಳನ್ನ ಹೇಳುತ್ತಾ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾವು ಹೇಳೋ ಮಾತುಗಳು ಹಳೆ ಮಾತಾದ್ರು ಈ ಸೃಷ್ಟಿ ಇರೋದಂತ ಈ ಮಾತಿರುತ್ತೆ ಸರ್. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ಈ ವಿದ್ಯಾರ್ಥಿನಿಯರಿಗೆ ಸ್ವಲ್ಪ ತಂತ್ರಜ್ಞಾನ ಜಾಸ್ತಿ ಹೆಚ್ಚಾಗಿ ಅಳವಡಿಸ್ಕೊಂಡಿದ್ರೆ ಹಳೆ ಸಂಸ್ಕೃತಿ, ಪುಸ್ತಕ ಸಂಸ್ಕೃತಿ ಅವರು ಚೆನ್ನಾಗಿ ಪುಸ್ತಕ ಓದಿ ಬಹಳಷ್ಟು ಇನ್ನೂ ಯಶಸ್ವಿ ಮಟ್ಟದಲ್ಲಿ ನಡೀಬೇಕು. ಅವ್ರಿಗೊಂದು ತಾವು ಹಿರಿಯರು ಒಂದು ಮಾರ್ಗದರ್ಶನ ಕೊಡಿ ಸರ್. ಇಲ್ಲ, ಇವಾಗ ಹೆಚ್ಚು ಕಡಿಮೆ ಏನಂದ್ರೆ ತಾಂತ್ರಿಕವಾಗಿನೂ ಬೇಕು, ಆದ್ರೆ ಅದರಲ್ಲಿ ಒಳ್ಳೇದನ್ನ ಯಾರು ತಗೋತಿಲ್ಲ ಇವತ್ತಿಗೆ. ಅದರಲ್ಲಿ ಏನು ಒಳ್ಳೇದಿದೆ ಅಷ್ಟನ್ನು ತಗೊಂಡು ಹೆಚ್ಚು ಅಪ್ಡೇಷನ್ ಮಾಡ್ಕೊಳ್ಳೋದು ಒಳ್ಳೇದು. ಬಟ್ ಸಂಸ್ಕೃತಿ, ನಮ್ಮ ಹಿಂದಿನ ಸಂಸ್ಕೃತಿ, ನಮ್ಮ ಭಾರತ ಆಗಲಿ ನಮ್ಮ ಕರ್ನಾಟಕ ಆಗಲಿ ಯಾವುದೇ ಸಂಸ್ಕೃತಿ ಇರಲಿ, ಆ ಸಂಸ್ಕೃತಿನ ಮುಂದುವರ್ಸ್ಕೊಂಡು ಹೋದ್ರೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬೆಳೆಯಕ್ಕೆ ಕಾರಣ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಅಂತ ಹೇಳ್ಬಿಟ್ಟು ಅದರಿಂದ ಕೆಟ್ಟತನ ಕಲ್ತ್ಬಿಟ್ಟು ಮಧ್ಯದಲ್ಲಿ ಹಾಳಾಗೋಗ್ಬಿಡ್ತಾರೆ ಒಂದು 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 ಏಜ್ ಬಂದ ತಕ್ಷಣ. ಸೊ ಹಾಗಾಗಿ ಪುಸ್ತಕ ಓದೋದ್ರಿಂದ ತುಂಬಾ ಒಂದು ಏನು ಜ್ಞಾನ ಬರುತ್ತೆ. ಪುಸ್ತಕ ಓದೋದನ್ನು ಬೆಳವಣಿಗೆ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ವಿನಂತಿ. ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ. ಒಂದು ಶಿಕ್ಷಕರ ಒಂದಕ್ಕೆ ಏನಕ್ಕೆ ಇಷ್ಟಪಡ್ತಾರೆ? ಈ ಪ್ರಶಸ್ತಿ ಸ್ವೀಕರಿಸಿದ ಎಲ್ಲಾ ಶಿಕ್ಷಕರಿಗೂ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೇದಾಗ್ಲಿ ಎಲ್ಲರಿಗೂ ಅನ್ನೋದೇ ನನ್ನ ಒಂದು ಆಶಯ. ಅದ್ದೂರಿಯಾಗಿ ಶಿಕ್ಷಕರ ದಿನಾಚರಣೆ ನಡೆದಿದೆ, ಒಳ್ಳೆ ಯಶಸ್ವಿ ಮಟ್ಟದಲ್ಲಿ ನಡೆದಿದೆ. ಒಂದು ಇಡೀ ಶಿಕ್ಷಕರ ಒಂದಕ್ಕೆ ನಮ್ಮ ಕರ್ನಾಟಕನೇ ಅಲ್ಲ ಸರ್, ದೇಶ ವಿದೇಶ ಒಂದು ಶಿಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಪ್ರಶಸ್ತಿ ಸ್ವೀಕರಿಸಿದಂತ ಎಲ್ಲಾ ಶಿಕ್ಷಕರುಗಳಿಗೂ ಬೆಸ್ಟ್ ಆಫ್ ಲಕ್.